ನಮಸ್ತೆ ಎಲ್ಲರಿಗೂ ಹೊಂಬಳೆ ಸಿರಿ ಲಾಗ್ಸ್ಗೆ ಸ್ವಾಗತ. ಇವತ್ತು ತುಂಬ ಟೇಸ್ಟಿಯಾಗಿರುವಂತಹ ಫ್ರೈಡ್ ರೈಸನ್ನು ಮಾಡ್ತಾಯಿದ್ದೇನೆ. ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಫ್ರೈಡ್ ರೈಸ್ ಮಾಡಲಿಕ್ಕೆ ಬಂದೇ ಬರ್ತದೆ. ಆದರೆ ನಾನು ಮಾಡ್ತಿರೋ ಫ್ರೈಡ್ ರೈಸು ಇದೊಂದು ವಸ್ತುವನ್ನು ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಆ ವಸ್ತು ಹೇಗೆ ಮಾಡೋದು, ಹೇಗೆ ನಾವು ಬಳಸೋದು ಅನ್ನೋದನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ. ನೋಡಿ, ಈ ಫ್ರೈಡ್ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ. ಇದೊಂದು ಟೇಸ್ಟಿಯಾಗಿರೋ ಪೌಡ್ರನ್ನು ಹಾಕಿದರೆ ನಿಮ್ಮ ಫ್ರೈಡ್ ರೈಸ್ ತುಂಬ ಟೇಸ್ಟಿಯಾಗಿ ಬರ್ತದೆ. ಹೋಟೆಲಲ್ಲಿ ಸಿಗುವಂಥ ಫ್ರೈಡ್ ರೈಸ್ ಅಷ್ಟೇ ಟೇಸ್ಟಿಯಾಗಿರ್ತದೆ. ಇದಕ್ಕೆ ನಾನು ಬಳಸ್ತಾ ಇರೋದು ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್, ಚೆನ್ನಾಗಿ ಹೆಚ್ಚಿರುವಂತಹ ಶುಂಠಿ ಮತ್ತು ಬೆಳ್ಳುಳ್ಳಿನ ಬಳಸ್ತಾ ಇದ್ದೇನೆ. ನಾವು ಬೇಕಾದರೆ ಇದಕ್ಕೆ ಕ್ಯಾಬೇಜ್ ಇದ್ದರೆ ಬಳಸ್ಬೋದು, ಹಾಗೆ ಈರುಳ್ಳಿ ಹೂ ಇದ್ದರೂ ಸಹ ಬಳಸ್ಬೋದು. ನನ್ನ ಹತ್ರ ಈರುಳ್ಳಿ ಹೂ ಹಾಗೂ ಕ್ಯಾಬೇಜ್ ಇರಲಿಲ್ಲ, ಹಾಗಾಗಿ ನಾನು ಬಳಸ್ತಾ ಇಲ್ಲ. ಕೇವಲ ಈ 3 ವಸ್ತು ಇದ್ದರೂ ಸಾಕು, ಅದರಲ್ಲೂ ತುಂಬ ಟೇಸ್ಟಿಯಾಗಿ ಬರ್ತದೆ. ನೋಡಿ, ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ. ಆ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಕ್ಯಾರೆಟ್ ಮತ್ತು ಬೀನ್ಸನ್ನು ಬೇಯಿಸ್ಕೊತಾ ಇದ್ದೇನೆ. ಒಂದು ಅರ್ಧ ಭಾಗ ಅಷ್ಟು ಬೆಂದರೆ ಸಾಕು, ತುಂಬ ಬೇಯಬೇಕಂತೇನಿಲ್ಲ. ಕ್ಯಾರೆಟ್ ಮತ್ತು ಬೀನ್ಸನ್ನು ಬೇಯಿಸುವಾಗ ನಾನು ಸ್ವಲ್ಪ ಅರಿಶಿನ ಹುಡಿಯನ್ನು ಹಾಕ್ತಾಯಿದ್ದೇನೆ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಒತ್ತಿ. ನನ್ನ ಎಲ್ಲ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರ್ತದೆ. ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಯಾರಾಗಲಿಲ್ಲೋ ದಯವಿಟ್ಟು ಆಗಿ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಒಂದು ಕಮೆಂಟು ಮತ್ತು ಲೈಕ್ ಕೊಟ್ಟರೆ ತುಂಬ ಖುಷಿಯಾಗುತ್ತೆ. ನಾನು ಆಲ್ರೆಡಿ ಅನ್ನನ ಮಾಡಿಟ್ಕೊಂಡಿದ್ದೇನೆ, ಬಾಸ್ಮತಿ ರೈಸನ್ನು ಮಾಡಿಟ್ಕೊಂಡಿದ್ದೇನೆ ನಾನು. ನೋಡಿ, ನಾನು ಮಿಕ್ಸಿ ಜಾರಿಗೆ ಇವಾಗ ಕಾಳು ಮೆಣಸಿನ ಹಾಗೂ 1 ಸ್ಪೂನ್ ಸಾಕು ಕಾಳುಮೆಣಸು, ಹಾಗೆ ಸೋನಾ ಮಸೂರಿ ಅಕ್ಕಿ, ಬೇರೆ ಯಾವುದನ್ನು ಬಳಸಬೇಡಿ. ಸೋನಾ ಮಸೂರಿ ಅಥವಾ ಜೀರಾ ರೈಸ್ ಬರ್ತದಲ್ಲ, ಇವೆರಡರಲ್ಲಿ ಒಂದು ರೈಸನ್ನು ನೀವು ಬಳಸಿ, ತುಂಬ ಟೇಸ್ಟಿಯಾಗಿ ಬರ್ತದೆ. ನಾನೀಗ 1 ಸ್ಪೂನಷ್ಟು ಕಾಳು ಮೆಣಸಿಗೆ 2.5 ಸ್ಪೂನಷ್ಟು ಅಕ್ಕಿನ ಬಳಸಿದ್ದೇನೆ. ಚೆನ್ನಾಗಿ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪೌಡ್ರ್ ಆಗಬೇಕು. ಸ್ನೇಹಿತರೆ, ಈಗ ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ನಾವು ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಹಾಕಬೇಕು. ನಾನಿವಾಗ ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಬಳಸಿದ್ದೇನೆ, ಹಾಗೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಬಳಸ್ತಾ ಇದ್ದೇನೆ. ನೀವು ಬೆಣ್ಣೆ ಬೇಕಾದರೆ ಬಳಸ್ಬೋದು. ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ತುಪ್ಪ ಹಾಕೋದು ಬೇಡ, ಬೆಣ್ಣೆ ಇಲ್ಲ ಅಂದರೆ ತುಪ್ಪನ ಬಳಸಿ. ಮೊದಲು ಎಣ್ಣೆ ಹಾಕಿ ನಂತರ ನೀವು ಬೆಣ್ಣೆ ಮತ್ತು ತುಪ್ಪ ಹಾಕುವವರು ಹಾಕ್ಬೋದು. ಎರಡನ್ನೂ ಒಟ್ಟಿಗೆ ಹಾಕಬೇಡಿ. ಬೆಣ್ಣೆ ಹಾಕೋರು ಎಣ್ಣೆ ಜೊತೆಗೆ ಬೆಣ್ಣೆನ ಹಾಕಿ, ತುಪ್ಪ ಹಾಕುವವರು ಎಣ್ಣೆ ಮೊದಲು ಹಾಕಿ ಆಮೇಲೆ ತುಪ್ಪನ ಹಾಕಿ. ಮೊದಲೇ ನೀವು ಬೆಣ್ಣೆ ಹಾಕಿದರೆ ಅದು ತುಂಬ ಕರಕಲಾಗಿ ಹೋಗ್ತದೆ. ಈಗ ನಾನು ಹೆಚ್ಚಿರುವಂಥ ಶುಂಠಿನ ಹಾಕಿದ್ದೇನೆ, ಹಾಗೆ ಹೆಚ್ಚಿರುವಂಥ ಬೆಳ್ಳುಳ್ಳಿನ ಬಳಸ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಸಾಕು. ನಾನೊಂದು ಚಿಕ್ಕ ಬೌಲಲ್ಲಿ ಆಗೋಷ್ಟು ಅನ್ನನ ಬಳಸ್ತಿರೋದ್ರಿಂದ ನಾನು 1 ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಬಳಸ್ತಾ ಇರೋದು. ಪೇಸ್ಟ್ ಮಾತ್ರ ಹಾಕಬೇಡಿ, ಯಾವ ಕಾರಣಕ್ಕೂ ಟೇಸ್ಟ್ ಬರಲ್ಲ, ಯಾಕಂದರೆ ಅದಕ್ಕೆ ವಿನಿಗರ್ ಮಿಕ್ಸ್ ಮಾಡಿರೋದ್ರಿಂದ. ನಾನೀಗ 3/4 ಅಥವಾ 1/4 ಭಾಗಷ್ಟು ಬೆಂದಿರುವಂಥ ತರಕಾರಿನ ಕ್ಯಾರೆಟ್ ಮತ್ತು ಬೀನ್ಸನ್ನು ಬಳಸಿದ್ದೇನೆ. ಕ್ಯಾರೆಟ್ ಮತ್ತು ಬೀನ್ಸ್ ಬೇಯುವಾಗ ಅರಿಶಿನ ಹಾಕಿದ್ದೇನೆ, ಅದಕ್ಕಾಗಿ ಕಲರ್ ಚೆಂದ ಬರ್ತಾ ಇದೆ. ಸ್ನೇಹಿತರೆ, ನೋಡಿ, ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವೋ ಹಾಗೆ ಒಂದು ವಿಷಯ, ದೊಡ್ಡ ಉರಿಯಲ್ಲಿ ಇಟ್ಕೋಬೇಕು. ಫ್ಲೇಮ್ ಹೈ ಇರಲಿ. ಹೈಯಲ್ಲೇ ನಾವು ಯಾವತ್ತೂ ಫ್ರೈಡ್ ರೈಸನ್ನು ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ತುಂಬ ಟೇಸ್ಟಾಗಿ ಬರ್ತದೆ. ನೋಡಿ, ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ನಮಗೆ ಫ್ರೈಡ್ ರೈಸು ತುಂಬ ಟೇಸ್ಟಿಯಾಗಿ ಬರ್ತದೆ. ನಾನೊಂದು ಸಾರು, ಅಂದರೆ ಟೆಂಪಲ್ ಸ್ಟೈಲಿನ ಸಾರು ಮತ್ತು ಸಾರಿನ ಪುಡಿ ಮಾಡೋದು ಹೇಗಂತ ಒಂದು ವಿಡಿಯೋನ ಹಾಕಿದ್ದೀನಿ. ದಯವಿಟ್ಟು ಸ್ನೇಹಿತರೆ ಅದನ್ನು ನೋಡಿ. ಹಾಗೆ ಮ್ಯಾರೇಜ್ ಸ್ಟೈಲಿನ ಸಾರಿನ ಪುಡಿ ಹಾಗೂ ಸಾರು ಮಾಡುವ ವಿಡಿಯೋನ ಹಾಕಿದ್ದೀನಿ. ದಯವಿಟ್ಟು ಅದನ್ನು ಸಹ ನೋಡಿ ಸಪೋರ್ಟ್ ಮಾಡಿ. ಬದನೆಕಾಯಿಯ
ಸಾಂಬಾರಿನ ವಿಡಿಯೋನೂ ಹಾಕಿದ್ದೀನಿ ಸ್ನೇಹಿತರೆ, ಅದನ್ನು ನೋಡಿ ಸಪೋರ್ಟ್ ಮಾಡಿ. ಇಷ್ಟ ಆಗ್ತದೆ ನಿಮಗೆ. ನಾನೀಗ ಕ್ಯಾಪ್ಸಿಕಮನ್ನು ಹಾಕ್ತಾಯಿದ್ದೇನೆ. ಹೆಚ್ಚು ದೊಡ್ಡಗೆ ಮತ್ತು ಹೆಚ್ಚು ಸಣ್ಣಗೆ ಕಟ್ ಮಾಡ್ಕೋಬಾರ್ದು, ಮೀಡಿಯಮ್ ಆಗಿರಲಿ. ಕ್ರಂಚಿಯಾಗಿ ಸಿಕ್ಕಿದರೆ ಟೇಸ್ಟಿಯಾಗಿರ್ತದೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡೋಣ. ಹಾಗಂತ ಹೇಳಿ ಕ್ಯಾಪ್ಸಿಕಮ್ಮು ತುಂಬ ಸ್ಮೂತ್ ಆಗಬಾರ್ದು, ಕ್ರಂಚಿಯಾಗಿ ಬಾಯಿಗೆ ಸಿಕ್ಕೋ ಆಗಿರಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೊಂಡಿದ್ದೇನೆ. ನಾವು ಎಷ್ಟು ಒಳ್ಳೆ ಫ್ರೈ ಮಾಡ್ತೀವೋ ಅಷ್ಟು ಒಳ್ಳೆ ಫ್ರೈಡ್ ರೈಸ್ ಚೆನ್ನಾಗಿ ಬರ್ತದೆ. ಇದಕ್ಕೆ ನಾನು ಚಿಲ್ಲಿ ಸಾಸನ್ನು ಆ್ಯಡ್ ಮಾಡ್ತಾಯಿದ್ದೇನೆ. 2 ಟೀ ಸ್ಪೂನ್ ಆಗೋಷ್ಟು ಚಿಲ್ಲಿ ಸಾಸ್. ನೀವು ತುಂಬ ಅನ್ನ ಬಳಸೋದಾದರೆ ತುಂಬ ಬಳಸ್ಬೋದು, ಅಂದರೆ ಟೇಬಲ್ ಸ್ಪೂನ್ ಅಷ್ಟು ಬಳಸ್ಬೋದು. ನಾನು ಸ್ವಲ್ಪ ಅನ್ನಕ್ಕೆ, 1 ಬೌಲ್ ಆಗೋಷ್ಟು ಅನ್ನಕ್ಕೆ ನಾನೀಗ ಫ್ರೈಡ್ ರೈಸ್ ಮಾಡ್ತಿರೋದ್ರಿಂದ ನಾನು ಇದಕ್ಕೆ ಸ್ವಲ್ಪ 2 ಟೀ ಸ್ಪೂನ್ ಅಂದರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಸಾಸನ್ನು ಬಳಸಿದ್ದೀನಿ. ಹಾಗೆ ಇದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೇನೆ. ನಾನು ಅನ್ನ ಮಾಡುವಾಗ ಉಪ್ಪನ್ನು ಬಳಸಲಿಲ್ಲ, ಹಾಗಾಗಿ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಸಾಸಲ್ಲೂ ಸಹ ಉಪ್ಪಿರ್ತದೆ. ಹಾಗೆ ನಾನು ಇದು ತರಕಾರಿ ಬೇಯಿಸ್ಕೊಳ್ಳುವಾಗ ಸಹ ಚೂರು ತರಕಾರಿಗೆ ಉಪ್ಪು ಹಾಕಿದ್ದೆ. ಹಾಗಾದ್ರಿಂದ ನೋಡಿ ಬಳಸಿ ಉಪ್ಪನ್ನು. ನೋಡಿ, ಈ ಥರ ಫ್ರೈ ಆಗಬೇಕು. ನೋಡಿ, ನಾನೀಗ ಅನ್ನ ಮಾಡಿಟ್ಕೊಂಡಿದ್ದೇನಲ್ಲ, ಈ ಅನ್ನನ ಅದಕ್ಕೆ ಹಾಕ್ತಾಯಿದ್ದೇನೆ. ಉರಿ ಮಾತ್ರ ಜಾಸ್ತಿ ಇರಲಿ, ಹೈ ಫ್ಲೇಮಲ್ಲೇ ಇಟ್ಟು ನೀವು ಫ್ರೈಡ್ ರೈಸನ್ನು ಯಾವತ್ತೂ ಮಾಡಬೇಕು. ನಿಮ್ಮಲ್ಲಿ ಕಬ್ಬಿಣದ ಬಾಣಲೆ ಇದ್ದರೆ ಅದರಲ್ಲಿ ಮಾಡಿದರೆ ಇನ್ನೂ ಟೇಸ್ಟಿಯಾಗಿ ಬರ್ತದೆ. ತುಂಬ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗ್ತದೆ. ಫ್ರೈ ಮಾಡಲಿಕ್ಕೆ ತುಂಬ ಚೆನ್ನಾಗಾಗ್ತದೆ. ಕಬ್ಬಿಣದ ಬಾಣಲೆ ಇದ್ದರೆ ಅದನ್ನು ಬಳಸಿದರೆ ತುಂಬ ಇನ್ನೂ ಟೇಸ್ಟಿಯಾಗಿ ಬರ್ತದೆ. ನೋಡಿ, ನಾನೀಗ ಎಲ್ಲವನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದ್ರ ಮೇಲೆ ಮತ್ತೇನನ್ನೂ ಹಾಕಬೇಡಿ, ತುಪ್ಪ ಎಣ್ಣೆ ಏನನ್ನೂ ಹಾಕಬೇಡಿ. ಇರುವಷ್ಟು ಎಣ್ಣೆ ತುಪ್ಪ ಸಾಕಿದ್ದಕ್ಕೆ. ನೋಡಿ, ನಾನೀಗ ಅನ್ನ ಎಷ್ಟು ಬೇಕೋ ಅಷ್ಟನ್ನು ಬಳಸ್ತಾ ಇದ್ದೀನಿ. ಉಪ್ಪನ್ನು ಒಮ್ಮೆ ನೋಡ್ಕೊಳ್ಳಿ. ಜಾಸ್ತಿ ಉಪ್ಪು ಆಗಬಾರ್ದು, ಕಮ್ಮಿ ಉಪ್ಪು ಆಗಬಾರ್ದು. ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಉಪ್ಪನ್ನು ಬಳಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈಡ್ ರೈಸನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈ ಥರ ಫ್ರೈ ಆಗಬೇಕು. ಎಲ್ಲ ಅನ್ನಕ್ಕೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರಬೇಕು. ಇವಾಗ ನಾವು ಪೌಡ್ರ್ ಮಾಡಿಟ್ಕೊಂಡಿರುವಂಥ ಅಕ್ಕಿ ಹಾಗೂ ಕಾಳು ಮೆಣಸಿನ ಪುಡಿಯನ್ನು ನಾನೀಗ ಫ್ರೈಡ್ ರೈಸಿಗೆ ಬಳಸ್ತಾ ಇದ್ದೇನೆ. ನೋಡಿ, ಇವಾಗ ನಾನು ಇದನ್ನು ಹಾಕ್ತಾಯಿದ್ದೇನೆ. ನಾನು ಇದಕ್ಕೆ ಅರ್ಧ ಸ್ಪೂನಷ್ಟು ಬಳಸ್ತಾ ಇದ್ದೇನೆ. ಅರ್ಧ ಸ್ಪೂನ್ ಸಾಕು. ನಾನು ಮಾಡಿರುವಂಥ ಕ್ವಾಂಟಿಟಿಗೆ ಅರ್ಧ ಸ್ಪೂನ್ ಸಾಕು, ಹೆಚ್ಚೇನು ಬೇಡ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು ಅದು. ನೋಡಿ, ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಇದನ್ನು ನಾವು ಹೋಟೆಲ್ನಲ್ಲಿ ಹೇಗೆ ಸಿಗ್ತದೋ ಅದೇ ಥರ ಸಿಗ್ತದೆ. ಅವರು ಟೇಸ್ಟಿಂಗ್ ಪೌಡ್ರನ್ನು ಬಳಸ್ತಾರೆ. ನಾವು ಟೇಸ್ಟಿಂಗ್ ಪೌಡ್ರನ್ನು ಏನು ಬಳಸದೆ ಆರೋಗ್ಯಕರವಾಗಿರುವಂತಹ ಫ್ರೈಡ್ ರೈಸನ್ನು ನಾನೀಗ ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ನೋಡಿ, ಬೌಲಿಗೆ ಹಾಕಿ ಈ ರೀತಿ ಡೆಕೋರೇಷನ್ ಮಾಡಿಕೊಂಡು ತಿಂದರೆ, ಮಕ್ಕಳಿಗೆ ಕೊಟ್ಟರೆ ಮಕ್ಕಳಿಗೆ ಸಹ ತುಂಬ ಇಷ್ಟ ಆಗುತ್ತೆ. ಹೆಚ್ಚಿನ ಮಕ್ಕಳು ಫ್ರೈಡ್ ರೈಸನ್ನೇ ಇಷ್ಟಪಡ್ತಾರೆ. ಅವರಿಗೆ ಹೋಟೆಲ್ ಸ್ಟೈಲಿನ ಬೇಕು ಅಂತಾರೆ. ನೋಡಿ, ಈ ಥರ ನಾವು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರ್ತದೆ. ಥ್ಯಾಂಕ್ ಯು. ನೋಡಿದ್ದಕ್ಕೆ ಧನ್ಯವಾದಗಳು.